ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದೂಸ್ ಲೈಫ್ ಕನ್ನಡ. ಬ್ಯಾಚುಲರ್ ರೆಸಿಪಿ 2. ಆಫೀಸಿಂದ ಬಂದಿದ್ದ ತಕ್ಷಣ ಸುಸ್ತಾಗ್ತಾ ಇದೆ, ಆದರೆ ಹೊಟ್ಟೆ ಹಸಿತಾ ಇದೆ, ಏನಪ್ಪ ಮಾಡೋದು ಅಂತ ಅನ್ನೋರಿಗೆ. ಹಾಗೆ ಆರ್ಡರ್ ಮಾಡೋಣ ಅಂದರೆ ಅಮೌಂಟ್ ಶಾರ್ಟೇಜ್ ಇದೆ, ಮತ್ತು ನಮಗೆ ಔಟ್ಸೈಡ್ ಫುಡ್ ತಿನ್ನೋಕ್ಕಾಗ್ತಾಯಿಲ್ಲ, ಮನೆಯಲ್ಲೇ ಮಾಡ್ಕೋಬೇಕು ಅಂತ ಹೇಳೋರು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಹಾಗೆ ಕುಕ್ಕರಲ್ಲಿ ಒಂದು ಸೈಡಲ್ಲಿ ಅಕ್ಕಿ ಇಟ್ಟು ಇಲ್ಲ ಅನ್ನ ಇದೆ ಅನ್ನೋರಾದ್ರೂ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ವಿಧಾನ ತೋರಿಸ್ತಾ ಇದ್ದೀನಿ. ಎರಡು ಆಲೂಗಡ್ಡೆ ಇದ್ದರೆ ಸಾಕು, ಸಿಂಪಲ್ಲಾಗಿ ರುಚಿಯಾಗಿ ಟೇಸ್ಟಿಯಾಗಿ ಮಾಡೋ ಅಂತಹ ರೆಸಿಪಿ ರೆಡಿ. ಈಗ ಒಂದು ಬಾಣಲಿಯಲ್ಲಿ ಎಣ್ಣೆ ಸಾಸಿವೆ ಹಾಕ್ಕೊಂಡು ಅದು ಚೆನ್ನಾಗಿ ಸಿಟ್ಲಿದ ಮೇಲೆ ಕರ್ಬೇವಿನ ಸೊಪ್ಪು, ಕಡಲೆಬೇಳೆ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ನಾವು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಅದ್ರ ಜೊತೆಗೇ 2 ಮೀಡಿಯಮ್ ಸೈಜ್ ಈರುಳ್ಳಿ, 2 ಸಣ್ಣ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಕೂಡ ಮಾಡ್ಕೊಳ್ಳೋಣ. ಫ್ರೈ ಮಾಡಿದ್ದು ಆದಮೇಲೆ ಸ್ವಲ್ಪ ಪುಡಿ ಉಪ್ಪು ಹಾಕಿ ಏನು 2 ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿರ್ತೀವಿ, ಆ ಕಟ್ ಮಾಡಿರೋ ಆಲೂಗಡ್ಡೆನ ಚೆನ್ನಾಗಿ ಫ್ರೈ ಮಾಡಿದ್ರೆ ಹಾಗೆ ಹೋಯಿತು. ನಾನೀಗ ಆಲೂಗಡ್ಡೆ ಹಾಕೋಕ್ಕೂ ಮುಂಚೆನೇ ಸ್ವಲ್ಪ ಸಾಂಬಾರು ಪುಡಿ ಹಾಗೆಯೇ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಇದಕ್ಕೆ ಬೇಕಾದರೆ ಖಾರ ಪುಡಿ ಹಾಕ್ಕೋಬೋದು, ಚಿಲ್ಲಿ ಫ್ಲೇಕ್ಸ್ ಆದರೆ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಅರಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ತುಂಬ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಚಿಲ್ಲಿ ಫ್ಲೇಕ್ಸ್ ಹಾಕೋದ್ರಿಂದ. ಇರೋರು ಹಾಕ್ಕೊಳ್ಳಿ, ಇಲ್ಲದೇ ಇರೋರು ಖಾರದ ಪುಡಿ ಹಾಕ್ಕೊಳ್ಳಿ. ನಾನು ಇದೆಲ್ಲ ಹಸಿ ವಾಸನೆ ಹೋಗಿದ್ದು ಆದಮೇಲೆ ಒಂದು ದಪ್ಪ ಆಲೂಗಡ್ಡೆ ತೊಗೊಂಡಿದ್ದೆ, ಮೀಡಿಯಮ್ ಸೈಜ್ 2 ಆಲೂಗಡ್ಡೆ ತೊಗೊಳ್ಳಿ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಪ್ಲೇಟ್ ಮುಚ್ಚಿ ನಾನೊಂದು 5ರಿಂದ 10 ನಿಮಿಷ ಬಿಟ್ಬಿಡ್ತೀನಿ. ಅದಾದಮೇಲೆ ನಾನು ಏನು ಸೈಡ್ಗೆ ಗೊಜ್ಜು ಆ ಸೈಡಿಗೆ ಇಟ್ಕೊಂಡು ಅನ್ನ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ತುಂಬಾ ಟೇಸ್ಟಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಎಲ್ಲರೂ ಟ್ರೈ ಮಾಡ್ಬೋದು. ಹಾಗೆ ಬ್ಯಾಚುಲರ್ಸ್ಗೆಲ್ಲ ಸ್ವಲ್ಪ ಕೆಲಸದಿಂದ ಬಂದಿದ್ದ ತಕ್ಷಣ ತುಂಬ ಟಯರ್ಡ್ನೆಸ್ ಆಗ್ತಾ ಇರುತ್ತಲ್ಲ, ಅವ್ರಿಗಂತೂ ತುಂಬಾ ಡಿಫ್ರೆಂಟಾಗಿ ಅನಿಸುತ್ತೆ. ಬಾಯಿಗೆ ರುಚಿ ತುಂಬ ಚೆನ್ನಾಗಿ ಸಿಗುತ್ತೆ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಯಾರೆಲ್ಲ ನಿಮ್ಮ ಫ್ರೆಂಡ್ಸು ನನಗೆ ಮೈ ಭಾರ ಮಾಡ್ಕೊಳಕ್ಕಾಗ್ತಾಯಿಲ್ಲ, ಆದರೆ ಮನೆ ಊಟ ಬೇಕು, ಡಿಫ್ರೆಂಟಾಗಿರಬೇಕು ಅಂತ ಕೇಳ್ತಾರಲ್ವ, ಅವರಿಗೆ ನೀವು ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವೀಡಿಯೋಸ್ ನಾನು ನಿಮ್ಗೆ ಸಿಗ್ತೀನಿ. ಥ್ಯಾಂಕ್ ಯು.